ಸರ್ ಮೂರ್ತಿ ಸರ್, ಒಂದು ಪ್ರಶ್ನೆ ಆಯಿತು ನಂದು. ಈಗ ಏನಾಗುತ್ತೆ, ಪ್ರದೋಷ್ ಏನೇ ಕಥೆಗಳನ್ನು ಇವತ್ತು ಹೇಳಿದ್ರು ಕೂಡ ಅದೆಲ್ಲವೂ ಭಾಗ 1 ಕಾಲ್ ಡೀಟೇಲ್ಸು, ಲೊಕೇಶನ್ ಡೇಟಾ, ವೆಹಿಕಲ್ ಮೂಮೆಂಟ್ಸು, ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸು, ಬ್ಲಡ್ಡು ಆರ್ ಬಯಾಲಜಿಕಲ್ ಎವಿಡೆನ್ಸ್ಗಳು, ಡಿಜಿಟಲ್ ಕಮ್ಯುನಿಕೇಷನ್ಸ್ ಬೇಕಾಗುತ್ತೆ, ಅಲ್ಲಿ ಫೋಟೋಗ್ರಾಫ್ಸು, ವಿಡಿಯೋಸ್ ಬೇಕಾಗುತ್ತೆ, ಮತ್ತು ರಿಕವರಿ ಆಫ್ ಆಬ್ಜೆಕ್ಟ್ಸ್ ಆರ್ ವೆಹಿಕಲ್ಸು. ಇಷ್ಟು ವಿಚಾರಗಳಿಗೂ ಬಹುತೇಕವಾಗಿ ತಾಳೆ ಆಗಬೇಕು ಅಂತೇಳಿ ಪ್ರದೋಷ್ ಏನು ಅಲ್ಲಿ ಹೇಳ್ತಾ ಇದ್ದರೆ, ಅಂದರೆ ಆಲ್ಮೋಸ್ಟ್ ಪ್ರದೋಷನನ್ನು ಇದೀಗ ಪ್ರಾಸಿಕ್ಯೂಷನ್ ಪರವಾದ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಡಿಫೆನ್ಸ್ ಅವರೇನು ಸುಮ್ಮನೆ ಕೂತಿರಲ್ಲ ಇದಕ್ಕೆ. ಡಿಫೆನ್ಸ್ ಅವರೇನು ಸುಮ್ಮನೆ ಕೂತ್ಕೊಂಡು ಭಾಳ ಅದ್ಭುತವಾಗಿ ಕಥೆ ಹೇಳ್ತಿದ್ಯಪ್ಪ ಅಂತ ಕಥೆಯನ್ನು ಕೇಳ್ಕೊಂಡು ನಾನು ಕೂತ್ಕೊಳ್ಳಲ್ಲ. ಸೊ ಇದಕ್ಕೆ ಮ್ಯಾಚ್ ಮಾಡದೇ ಇದ್ದರೆ ಅವಾಗೆಲ್ಲ ಕೇಸ್ ಉಲ್ಟಾಗಲ್ವ ಮತ್ತೆ ಅಂತ. ಸರ್ ಈಗ ನಾನು ನಿಮ್ಗೊಂದು ಕ್ಲಾರಿಫೈ ಮಾಡ್ತೀನಿ. ಪ್ರದೋಷವನ್ನು ಉಟ್ಕೊಂಡಿರೋದು ಇತ್ತೀಚೆಗೆ ಕರೆಕ್ಟ್ 1 ತಿಂಗಳಾಗಿರ್ಬೋದು ಅಷ್ಟೇ. ಅದು ಈ ಪ್ರದೋಷ್ ಒಂದು ವಿವಾದ ಅಥವಾ ವಾದ ಉಟ್ಕೊಂಡಿರೋದು. ಸೊ ಅದಕ್ಕಿಂತ ಮುಂಚೆ ನಮ್ಮ ಪ್ರಾಸಿಕ್ಯೂಷನ್ನು ಒಂದು ಮರ್ಡರ್ ಕೇಸ್ ಮೇಲೆ ದರ್ಶನ್ ಅಂತ ಪ್ರಭಾವಿ ವ್ಯಕ್ತಿ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾದ್ರೆ ನಮ್ಮ ಪ್ರಾಸಿಕ್ಯೂಷನ್ ಇಲಾಖೆ ಏನು ಪೊಲೀಸ್ ಇಲಾಖೆ ಏನು ಸರ್ ಅದು ಸುಲಭನಾಗಿ ಮಾಡೋಕ್ಕಾಗುತ್ತೆ ಸರ್? ಸಾಕ್ಷಿ ಆಧಾರ ತಾವು ಹೇಳಿದ್ರಿ, ಒಂದು ಲಿಸ್ಟ್ ಕೊಟ್ರಿ, ಒಂದು ಪಟ್ಟಿ ಕೊಟ್ರಿ, ಅಷ್ಟು ಪಟ್ಟಿಗಳು ಸರ್ ಎವ್ರಿ ಆಬ್ಜೆಕ್ಟ್ ಆ ಫ್ಲೋ ಚಾರ್ಟ್ಗೆ, ಆ ವ್ಯಕ್ತಿಗೆ, ಆ ಕಾಲ್ ರೆಕಾರ್ಡ್ಗೆ ಮ್ಯಾಚ್ ಆಗೋ ಥರ ಆಗಿ ಅವ್ರು ಚಾರ್ಜ್ ಶೀಟ್ ಮಾಡಿ ಹೌದಪ್ಪ ನೀನು ಶಿಕ್ಷೆ ನೀನು ನೀನು ಅಪರಾಧ ಎಸಗಿದ್ಯಾ ಅಂತೇಳಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಸರ್. ಇದೇ ಸರ್ ನಮ್ಮಲ್ಲಿ ಈ ಅಪ್ರೂವರ್ ಅನ್ನೋದು ಈಗ ನಮ್ಮಲ್ಲಿ ಇದು ಟ್ರಯಲ್ ಸ್ಟೇಜ್. ಇದು ಪ್ರೀ ಟ್ರಯಲ್ ಸ್ಟೇಜ್ ಅಲ್ಲ, ಪ್ರೀ ಟ್ರಯಲ್ ಸ್ಟೇಜ್ ಇದ್ರು ಏನು ಪೊಲೀಸ್ನವ್ರದವ್ರದ್ದು. ಈಗ ಪೊಲೀಸವ್ರ ಮುಂದೆ ಯಾರು ಬೇಕಾದ್ರೂ ಹೋಗಿ, ತಾವೇ ಹೇಳ್ತಿದ್ರಿ ಫಸ್ಟ್ ಬ್ಯಾಚ್ ಆಫ್ ಏನು ಅಪ್ರೂವರ್ ಅದು ಆಗ್ಲಿಲ್ಲ, ಅವ್ರ ಅಪ್ರೂವ್ ಹಾಕೋದ್ರು ಪೊಲೀಸರು ಬಿಟ್ಕೊಂಡಿಲ್ಲ, ಅದೇ ರೀತಿ ಸರ್, ಅದೇ ರೀತಿ ಡೌಟು ಪ್ರದೋಷ್ ಅದೇ ಥರ ಕೊಟ್ಬಿಟ್ಟಿದ್ರು, ಅವಲೇ ಕೊಡ್ಬೋದಾಗಿತ್ತು. ಅದು ಪ್ರೀ ಟ್ರಯಲ್ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಸರ್. ಈಗ ನಮ್ಮಲ್ಲಿ ಇನ್ನೊಂದಿದೆ, ಇವತ್ತು ಪ್ರದೋಷಿಂದ ಈ ಒಂದು ಕೇಸ್ ನಿಂತಿಲ್ಲ. ಅದೇ ರೀತಿ ಪ್ರದೋಷಿಂದ ಈ ಒಂದು ಕೇಸ್ ಹಾಳಾಗಿ ಹೋಗಲ್ಲ, ಏನೂ ಆಗಲ್ಲ. ಇದಕ್ಕೆ ನೀವು ತಾವೇ ಹೇಳ್ದಂಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ತನಿಖೆ ಮಾಡ್ತಾರೆ, ಮರು ತನಿಖೆ ಮಾಡ್ತಾರೆ, ಆಮೇಲೆ ಕಾನ್ಸಿಕ್ವೆನ್ಸಸ್ ಏನು ನ್ಯಾಯಾಧೀಶರು ಹೇಳಿದ್ದಾರೆ, ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ನಿನಗೂ ಶಿಕ್ಷೆ ಆಗುತ್ತೆ. ನಿನ್ನೆ ನಾನು ಸುಮ್ಮನೆ ಬಿಟ್ಬಿಡೋದಿಲ್ಲ, ಪೂರ್ತಿಯಾಗೂ ಹೇಳ್ಬೇಕು, ಸತ್ಯವನ್ನು ಹೇಳ್ಬೇಕು, ನಿನ್ನ ಪಾತ್ರನೂ ಸೇರಿಸಿ ಹೇಳ್ಬೇಕು. ನೀನು ಹೇಳೋ ಹೇಳಿಕೆ ಅವ್ರಿಗೆ ಅದಕ್ಕೆ ನೀವೇ ಬದಲು ಹೇಳ್ತಿದ್ರಿ, ಜೋಡಣೆ ಆಗ್ಬೇಕು. ಈಗ ನಿನ್ಗೇನೋ ನಿಂದೇ ಒಂದು ಕತೆ ಹೇಳಕ್ಕಾಗಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋ ಆಫೀಸರ್ ಕತೆ ಪ್ರಾಸಿಕ್ಯೂಷನ್ಗೂ ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ಪ್ರದೋಷ್ ಏನೇನೋ ಕತೆ ಹೇಳ್ತಾನೆ ಅಂದ್ರೆ ವೆರಿ ಸ್ಟ್ರಾಂಗ್ ಕೇಸ್ ಇನ್ ದೇರ್ ಹ್ಯಾಂಡ್. ದೇ ನೋ ದಟ್ ನಾವು ಕೇಸ್ ತನಿಖೆ ಮಾಡಿದೀವಿ, ನಾವು ಕೋರ್ಟ್ ಅಲ್ಲಿ ಅದೇ ತರ ಏನ್ ತನಿಖೆ ಮಾಡಿದೀವಿ ಅದನ್ನ ಕೋರ್ಟ್ ಮಂಡಿಸಿದೀವಿ, ಕೋರ್ಟ್ ಅದು ವಿಚಾರಣೆ ತಗೊಂಡಿದೆ. ಆ ವಿಚಾರಣೆ ಸರ್ ಪ್ರಾಸಿಕ್ಯೂಷನ್ ನಂಬಿಕೆ ಇದೆ ಈ ಕೇಸ್ ನಲ್ಲಿ ಕನ್ವಿಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ಅಂದ್ರೆ ಪ್ರಾಸಿಕ್ಯೂಷನ್ ಎಷ್ಟು ಡೀಪ್ ಆಗಿ ಡೀಟೇಲ್ ಆಗಿ ತಾವು ಹೇಳ್ತಿದ್ರಿ. ಪ್ರಾಸಿಕ್ಯೂಷನ್ಗೆ ಪ್ರದೋಷನ ಹೇಳಿಕೆ ಮೇಲೆ ಅವಲಂಬನೆ ಆಗುವ ಸ್ಥಿತಿ ಬಂದಿದ್ದು ಸುಳ್ಳಲ್ಲ ಸರ್. ಈಗ ನೋಡಿ, ಪ್ರದೋಷನ ಮೇಲೆ ಅವಲಂಬನೆ ಆಗುವ ಎಷ್ಟೇ ಒಬ್ಬ ಕ್ರಿಕೆಟ್ ಎಷ್ಟೇ ರನ್ ಬಾಲ್ ಹೊಡೆದ್ರು ಅವ್ರು ಜಾಸ್ತಿ ನಮ್ಗೆ ಬೇಕು ಅಂತಾರೆ ಬಿಟ್ರೆ ನಮ್ಗೆ ಇಷ್ಟೇ ರನ್ ಸಾಕು, ಇಷ್ಟೇ ಮಾಡಿ ತೆಲ್ಲು ಹೇಳೋದು ಸರ್. ಪ್ರಾಸಿಕ್ಯೂಷನ್ ಅವರು ಅವ್ರ ಕೇಸ್ ಗೆಲ್ಲಲಿಕ್ಕೆ ಟೆಸ್ಟ್ ಅಲ್ಲಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡ್ಬಿಡ್ತಾರೆ ಸರ್. ಅದಕ್ಕೆ ಕೇಳಿದೆ, ಇನ್ನಿಂಗ್ಸ್ ಡಿಕ್ಲೇರ್ ಮಾಡ್ಬಿಡ್ತಾರೆ ಟೆಸ್ಟ್ ಅಲ್ಲಿ ಒಂದ್ಸಲ ಮಾಡ್ಕೊತಾರೆ ಸರ್. ಇಂಥ ಕೇಸ್ಗಳಲ್ಲಿ ಪ್ರಾಸಿಕ್ಯೂಷನ್ ಈಗ ಒಳಗೊಳಗೆ ಅವ್ರು ಖುಷಿ ಆಗ್ತಿದೆ. ಏನಂದ್ರೆ ತಾವ್ ಹೇಳ್ತಿದ್ರಿ ಇದೆಲ್ಲ ಮ್ಯಾಚ್ ಮಾಡ್ಬೇಕಲ್ಲ, ಆ ಮ್ಯಾಚ್ ಮಾಡೋಕೆ ಒಬ್ಬ ಸಿಕ್ಕವನೇ ಪ್ರದೋಷ್, ಅಲ್ಲಿಗೆ ನಾವು ಕೇಸ್ ಗೆದ್ದು ಅನ್ನೋದೊಂದು ನಂಬಿಕೆ ಅವ್ರಿಗೆ ಅಲ್ಲಿ ಬಂದ್ಬಿಟ್ಟಿದೆ. ಫಸ್ಟ್ ನಂಬಿಕೆ ಇತ್ತು ಅವ್ರಿಗೆ, ಯಾರಿಗೆ ಫಸ್ಟ್ ಆಲ್ ನಂಬಿಕೆ ಇತ್ತು ಅವರು ಸರ್, ಅವರು ಅಷ್ಟು ಸ್ಟ್ರಾಂಗ್. ರತ್ನಪ್ರಭಾ ಅವ್ರ ಕೇಸಲ್ಲಿ ಸ್ವಲ್ಪ ಗಲಿಬಿಲಿ ಆದಂಗೆ ಆಗ್ಲಿಲ್ವಾ ಇವರು ಪ್ರಾಸಿಕ್ಯೂಷನ್ ಅವರು? ಮೂರ್ತಿ ಸರ್, ಈಗ ರತ್ನಪ್ರಭಾ ಅವ್ರ ಹೇಳಿಕೆ, ಬಟ್ಟೆ ಶರ್ಟು ಫೋನ್ ಮಾಡಿ ನೋಡಿ ಸರ್, ನಿಮ್ಗೆ ಹೇಳ್ತೀನಿ ನಾನು, ಅಲ್ಲಿ ಸ್ವಲ್ಪ ಗಲಿಬಿಲಿ ಆದಂಗೆ ಅನಿಸ್ತಿಲ್ವಾ ನಿಮ್ಗೆ ಹೇಳ್ತೀನಿ ನಾನು. ಇಂಥ ಒಂದು ಸೀರಿಯಸ್ ಏನು ಈನಿಯಸ್ ಅಫೆನ್ಸ್ ಇರೋ ಕೇಸಲ್ಲಿ ಸರ್, ಅವರು ಆ ವಿಟ್ನೆಸ್ ಬಂದು ಐ ವಿಟ್ನೆಸ್ ಅಲ್ಲ, ಕರೆಕ್ಟ್. ಆಮೇಲೆ ಆ ಸರ್ಕಮ್ಸ್ಟೆನ್ಸ್ ವಿಟ್ನೆಸ್ಸು ಅಲ್ಲ, ಅವರು ಒಂದು ತಾಯಿ ಅಷ್ಟೇ. ಬಟ್ ಇಮಿಡಿಯೇಟ್ ಆಗಿ ಹಾಸ್ಟೆಲ್ ವಿಟ್ನೆಸ್ ಕನ್ಸಿಡರ್ ಮಾಡ್ಬಿಡಿ ಅಂತ ಹೇಳಿ ಕನ್ಕ್ಲೂಷನ್ ಬಂದ್ಬಿಟ್ರಲ್ಲ ಪ್ರಾಸಿಕ್ಯೂಷನ್. ಅದು ನನ್ನ ಕ್ವಶನ್. ಇಮಿಡಿಯೇಟ್ಲಿ ಸ್ವಲ್ಪ ಗಲಿಬಿಲಿ ಆಗ್ಬೋದು, ಆ ತಾಯಿಗೆ ಕೋರ್ಟ್ ನೋಡಿರಲ್ಲ, ಪೊಲೀಸ್ ನೋಡಿರಲ್ಲ, ಜಡ್ಜ್ಗಳು ನೋಡಿರಲ್ಲ, ಅವರು ಗಾಬರಿಲಿ ಬಂದಿರಬಹುದು. ನಿಮ್ಗೆ ನಾನು ಹೇಳ್ತೀನಿ, ಕೋರ್ಟ್ನಲ್ಲಿ ಕೇಸ್ ನಡೆಸೋದು ಒಂದು ಕಲೆ. ಅಂದರೆ ಯಾರ್ಯಾರ ಕೇಸು ಪ್ರಾಸಿಕ್ಯೂಷನ್ ಕೇಸು ಪ್ರಾಸಿಕ್ಯೂಟರ್ ಕಲೆ, ಡಿಫೆನ್ಸ್ ಕೌನ್ಸಿಲ್ ಕೇಸು ಡಿಫೆನ್ಸ್ ಕೌನ್ಸಿಲ್ ಕಲೆ. ಆ ಒಂದು ಸರ್ಕಮ್ಸ್ಟೆನ್ಸು, ಆ ವಿಟ್ನೆಸ್ನ ನೋಡಿ ಸರ್. ನಾವು ವರ್ಷ ಎಲ್ಲ ಎಕ್ಸಾಮ್ ಮಾಡಿರ್ತೀವಿ ಸರ್, ವರ್ಷ ಎಲ್ಲ ಎಕ್ಸಾಮ್ ಓದಿರ್ತೀವಿ. ಎಕ್ಸಾಮ್ಗೆ ಇರೋದೇ ಕೇವಲ 3 ಅವರ್ ಟೈಮು, ಅದು ಗೋಲ್ಡನ್ ಅವರ್ ಟೈಮ್. ಆ ಗೋಲ್ಡನ್ ಅವರ್ ಟೈಮಲ್ಲಿ ನಾವು ವರ್ಷ ಓದಿದ್ದೆಲ್ಲ ತಗೋಬೇಕು. ಅದೇ ರೀತಿ ಸರ್ ಪ್ರಾಸಿಕ್ಯೂಷನ್ ಅವರು ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಪೊಲೀಸರು, ಅದೆಲ್ಲ ಡಿಪೆಂಡ್ ಆಗಿರೋದು
ಆ ಬಾಕ್ಸಲ್ಲಿ ನಿಂತಿರೋ ಜಡ್ಜ್ ಮುಂದೆ ನಿಂತಕ್ಕಂಥ ವಿಟ್ನೆಸ್ಸು ಅಲ್ಲಿ ಏನು ಹೇಳ್ತಾರೆ ದಟ್ ಈಸ್ ದಿ ಗೋಲ್ಡನ್ ಅಲ್ಟಿಮೇಟ್ ಥಿಂಗ್. ಅಲ್ಟಿಮೇಟ್ಲಿ ಅದು ಆ ಟೈಮಲ್ಲಿ ಆ ಸಿಚುವೇಶನ್ನ ಯಾರು ಉಪಯೋಗಿಸ್ಕೊಂತಾರೆ ಗೊತ್ತಾ? ಡಿಫೆನ್ಸ್ ಕೌನ್ಸಿಲ್ ಉಪಯೋಗಿಸ್ಕೊಂತಾರೆ. ಈ ವರ್ಷ ಎಲ್ಲ ಓದ್ಕೊಂಡ್ಬಂದ್ರು, ಇನ್ವೆಸ್ಟಿಗೇಷನ್ ಮಾಡ್ಕೊಂಡ್ಬಂದ್ರು, ಕೊನೆ ಟೈಮಲ್ಲಿ ಬಾಕ್ಸಲ್ಲಿ ಬಂದಾಗ ಟಫ್ ಕ್ವಶನ್ ಪೇಪರ್ ಇದ್ರೆ ಮುಗಿದ ಕತೆ ಅಂತ ಮುಗಿತಲ್ಗೆ. ಫೈನ್. ನಾನು ಮತ್ತಷ್ಟು ಮಾತಾಡಿಸ್ತೀನಿ. XL PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.